Hello friends, welcome to Jayashekhar Vanijya Pathshala. Friends, you all are know that the payment of call money is a liability on part of members. Whenever company make calls, the members are responsible to pay call money, the balance which is unpaid on each share. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಯಾರು ಮೆಂಬರ್ಸ್ ಇದ್ದಾರೆ ಕಂಪ್ನಿಯಲ್ಲಿ ಅವರು ಪರ್ಚೇಸ್ ಮಾಡಿರುವಂತಹ ಶೇರ್ಸ್ ಮೇಲೆ ಏನು ರಿಮೈನಿಂಗ್ ಅನ್ಪೇಯ್ಡ್ ಬ್ಯಾಲೆನ್ಸ್ ಏನಿದೆಯಲ್ವ ಅದನ್ನು ಕಂಪ್ನಿ ಯಾವಾಗ ಕಾಲ್ ಮಾಡುತ್ತೆ ಆಗ ಪೇ ಮಾಡುವಂತಹ ಜವಾಬ್ದಾರಿ ಶೇರ್ ಹೋಲ್ಡರ್ಸ್ ಅಥವಾ ಮೆಂಬರ್ಸ್ದು ಆಗಿರುತ್ತೆ. ಕಂಪ್ನಿ ಯಾವಾಗ ಕಾಲ್ ಮಾಡಿದರೆ ಆಗ ಅವರು ಅದನ್ನು ಪೇ ಮಾಡಬೇಕಾಗತ್ತೆ. So if the call money is not paid by the member within a given time, it becomes calls in arrears. They are treated as defaulters. ಒಂದು ವೇಳೆ ಕಂಪ್ನಿ ಈಗ ಕಾಲ್ ಮನಿನ ಪೇ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದೆ, ಬಟ್ ಮೆಂಬರ್ಸ್ ಆರ್ ಫೇಲ್ಸ್ ಟು ಪೇ ದ ಕಾಲ್ ಮನಿ. ಅವರೇನಾದರೂ ಫೇಲ್ ಆದರೆ ನಾವು ಅದನ್ನು ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಯಾರು ಕಾಲ್ ಮನಿನ ಪೇ ಮಾಡೋದಿಲ್ಲ, ಸಚ್ ಮೆಂಬರ್ಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಡಿಫಾಲ್ಟರ್ಸ್ ಅಂತ ಕರಿತೀವಿ ಅವರಿಗೆ. ಅಂತಹ ಡಿಫಾಲ್ಟರ್ಸ್ಗೆ secretary will send reminder letters to such members. They have to pay arrears amount along with 5% interest. ಯಾರು ಡಿಫಾಲ್ಟರ್ ಆಗಿರ್ತಾರೆ ಅವರಿಗೆ ಕಂಪ್ನಿ ಏನು ಮಾಡುತ್ತೆ, ರಿಮೈಂಡ್ ಲೆಟ್ರನ್ನು ಕಳಿಸ್ಕೊಡ್ತಾರೆ. ಆ ಮೆಂಬರ್ಸು ಎಷ್ಟು ಅರಿಯರ್ ಅಮೌಂಟ್ ಇದೆ ಅದನ್ನು 5% ಇಂಟ್ರೆಸ್ಟನ್ನು ಸೇರಿಸಿ ಕಂಪ್ನಿಗೆ ಪೇ ಮಾಡಬೇಕಾಗತ್ತೆ. ಈಗ ಒಂದು ವೇಳೆ ರಿಮೈಂಡರ್ ಲೆಟ್ರ್ ಕೂಡ ಕಳಿಸಿದ್ದಾರೆ, ಆದರೂ ಮೆಂಬರ್ಸು ಅಮೌಂಟನ್ನು ಕಾಲ್ ಮನಿನ ಕಂಪ್ನಿಗೆ ಪೇ ಮಾಡಲಿಲ್ಲ. ವೆನ್ ಮೆಂಬರ್ಸ್ ಫೇಲ್ಸ್ ಟು ಪೇ ದ ಮನಿ, ಕಂಪನಿ ಕ್ಯಾನ್ ಫೈಲ್ ಸೂಟ್ ಅಗೇನೆಸ್ಟ್ ದೆಮ್ ಟು ಕಲೆಕ್ಟ್ ಡ್ಯೂಸ್ ಫ್ರಮ್ each member, but it is a lengthy process. ಯಾರು ಡಿಫಾಲ್ಟರ್ಸ್ ಇದ್ದಾರೆ ಆ ಮೆಂಬರ್ಸ್ ಮೇಲೆ ಕಂಪ್ನಿ ಕೇಸನ್ನು ಹಾಕ್ಬೋದು ಒಂದು ಮನಿನ ಕಲೆಕ್ಟ್ ಮಾಡೋದಕ್ಕೆ. ಪ್ರತಿಯೊಬ್ಬರ ಮೇಲೆ ಕೇಸ್ ಹಾಕಿ ದುಡ್ಡನ್ನು ಕಲೆಕ್ಟ್ ಮಾಡೋದಿದೆಯಲ್ಲ, ಇಟ್ ಈಸ್ ಎ ವೆರಿ ಲೆಂತಿ ಪ್ರೋಸೆಸ್. So, Company Act provides a provision to collect amount. Such provision is called as forfeiture of shares. ಯಾರು ಡಿಫಾಲ್ಟರ್ಸ್ ಮೆಂಬರ್ಸ್ ಇದ್ದಾರೆ, ಕಾಲ್ಸ್ ಇನ್ ಅರಿಯರ್ಸ್ ಯಾವಾಗ ಆಗುತ್ತೆ ಅಂತಹ ಮೆಂಬರ್ಸ್ ಕಡೆಯಿಂದ ಅಮೌಂಟನ್ನು ಕಲೆಕ್ಟ್ ಮಾಡೋದಕ್ಕೆ ಕಂಪ್ನಿ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ. ಆ ಪ್ರಾವಿಷನ್ನೇ ಫರ್ಫೀಚರ್ ಆಫ್ ಶೇರ್ಸ್. ಸೊ ಅದ್ರ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಾಟ್ ಈಸ್ ಎ ಫರ್ಫೀಚರ್ ಆಫ್ ಶೇರ್ಸ್? ವಾಟ್ ಈಸ್ ಎ ಫರ್ಫೀಟ್ ಅಂತಂದರೆ, ಫರ್ಫೀಟ್ ಮೀನ್ಸ್ ಟು ಟೇಕ್ ಬ್ಯಾಕ್ ಆರ್ ಸೀಸ್ ಬೈ ಅಥಾರಿಟಿ. ಟೇಕ್ ಬ್ಯಾಕ್ ಅಂದ್ರೇನು? ಶೇರ್ಸನ್ನು ವಾಪಸ್ ತಗೊಳ್ಳೋದು. ಈಗ ನಾವು ಶೇರ್ಸ್ನ ಕಂಪ್ನಿ ಏನು ಮಾಡಿದೆ, ಶೇರ್ಸನ್ನು ಯಾರು ಮೆಂಬರ್ ಕೊಂಡ್ಕೊಂಡಿರ್ತಾರೆ ಅವರಿಗೆ ಅಲಾಟ್ ಮಾಡಿರ್ತಾರೆ, ಅವ್ರಿಗೆ ಅಲಾಟ್ ಮಾಡಿರೋ ಶೇರನ್ನು ವಾಪಸ್ ತಗೊಳ್ಳೋದು. ಯಾಕೆ ವಾಪಸ್ ತಗೊಳ್ತೀವಿ ಅಂದರೆ ಇವ್ರ ಕಾಲ್ ಮನಿನ ಪೇ ಮಾಡಿರೋದಿಲ್ಲ. ಸೀಸ್ ಬೈ ಅಥಾರಿಟಿ ಅಂದರೆ ಅವರಿಗಿರುವಂತಹ ಷೇರುಗಳ ಮೇಲೆ ಇರುವಂತಹ ಹಕ್ಕನ್ನು ವಾಪಸ್ ತಗೊಳ್ಳೋಂಥದ್ದು. ಈ ಥರ ವಾಪಸ್ ತಗೊಂಡ್ರೆ ನಾವು ಅದನ್ನು ಫರ್ಫೀಚರ್ ಆಫ್ ಶೇರ್ಸ್ ಅಂತ ಕರಿತೀವಿ. In the company,
The shares of unpaid members are taken back by the company. It is called forfeiture of shares. Whenever company take back the shares from the members which are unpaid on the calls, it is called as an forfeiture of shares ಅಂತ ಕರಿತೀವಿ. Confiscation of the shares of a members of company by the way of penalty for non-payment of any call made in respect thereof. Cancellation of the shares of a member of a company by way of the penalty for non-payment. ಕಾಲ್ಸ್ ಮೇಲೆ ಏನು ದುಡ್ಡನ್ನು ಪೇಮೆಂಟ್ ಮಾಡಿರಲಿಲ್ಲ, ಅದಕ್ಕೆ ಪೆನಾಲ್ಟಿಯಾಗಿ ಕ್ಯಾನ್ಸಲೇಷನ್ ಆಫ್ ದ ಶೇರ್ಸ್, ಮೆಂಬರ್ಸ್ನ ಶೇರನ್ನು ಕ್ಯಾನ್ಸಲ್ ಮಾಡಿ ಅದನ್ನು ವಾಪಸ್ ತಗೊಳ್ಳಾಗುತ್ತೆ. ಈ ಥರ ಮಾಡೋದನ್ನೇ ನಾವು ಫರ್ಫೀಚರ್ ಆಫ್ ಶೇರ್ಸ್ ಅಂತ ಕರಿತೀವಿ. ಹಾಗಾದರೆ ಯಾರು ಶೇರ್ಸ್ ಬೇಕಾದರೂ ವಾಪಸ್ ತಗೋಬೋದಾ? No. Secretary should follow the provisions of Articles of Association or Table F of the 2013 Companies Act. Whatever the provisions which are mentioned in the Articles of Association, they are followed for the cancellation or a taken back of the shares from the unpaid members. ಆ ಪ್ರಾವಿಷನ್ಸ್ ಫಾಲೋ ಮಾಡಿದರೆ ಮಾತ್ರ ನಾವು ಮಾಡುವಂಥ ಫರ್ಫೀಚರು ವ್ಯಾಲಿಡ್ ಫರ್ಫೀಚರ್ ಆಗುತ್ತೆ. ಒಂದು ವೇಳೆ ಯಾವುದೋ ಮೆಂಬರು ಪೇ ಮಾಡಿದಾನಂತಂದ್ಬಿಟ್ಟು ಅವ್ರ ಶೇರ್ಸನ್ನು ಕ್ಯಾನ್ಸಲೇಷನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಪ್ರಾವಿಷನ್ಸ್ ಇರುತ್ತೆ, ಆ ಪ್ರಾವಿಷನ್ ಫಾಲೋ ಮಾಡಿ ಫರ್ಫೀಚರ್ ಮಾಡಬೇಕಾಗುತ್ತೆ. ಯಾವ್ಯಾವ ಪ್ರಾವಿಷನ್ಸನ್ನು ಫಾಲೋ ಮಾಡಿದರೆ ನಾವು ಅದನ್ನು ವ್ಯಾಲಿಡ್ ಫರ್ಫೀಚರ್ ಅಂತ ಕರಿತೀವಿ. ಫಸ್ಟ್ ಪ್ರಾವಿಷನ್, ನಾನ್ ಪೇಮೆಂಟ್ ಆಫ್ ಕಾಲ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಶೇರ್ಸ್ ಕೆನಾಟ್ ಬಿ ಫರ್ಫಿಟೆಡ್. The shares cannot be forfeited only for non-payment of calls amount. ಕಾಲ್ ಅಮೌಂಟನ್ನು ಪೇಮೆಂಟ್ ಮಾಡಿಲ್ಲ ಅಂದರೆ ಮಾತ್ರ ನಾವು ಶೇರ್ಸನ್ನು ಕ್ಯಾನ್ಸಲ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸೆಕೆಂಡ್ ಪ್ರಾವಿಷನ್, ಫರ್ಫೀಚರ್ ನೋಟಿಸಸ್. The secretary has to serve legal notice to the members before cancellation of shares. They have to be sent the reminder letters and notices. Notice na kottu along with interest 5% interest na ಸೇರಿಸಿ ಕೊಡೋದಕ್ಕೆ ರಿಮೈಂಡರು ಮತ್ತು ಲೀಗಲ್ ನೋಟಿಸ್ ಕೊಡಬೇಕು. ಕೊಡದೇನೆ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ಸೆಕೆಂಡ್ ಪ್ರಾವಿಷನ್. ಥರ್ಡ್ ಪ್ರಾವಿಷನ್, resolution of forfeiture. The board of directors are the proper authorities to decide forfeiture of the shares. They should pass a resolution in their meeting. Board of directors ಗೆ ಶೇರ್ಸ್ ಅನ್ನು ಫರ್ಫೀಚರ್ ಮಾಡುವಂತಹ ಅಧಿಕಾರ ಇರುತ್ತೆ. ಅವರು ಮೀಟಿಂಗನ್ನು ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿದರೆ ಮಾತ್ರ ಶೇರ್ಸನ್ನು ಫರ್ಫಿಟ್ ಮಾಡ್ಬೋದು, ಇಲ್ಲಾಂದರೆ ಫರ್ಫಿಟ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಈಸ್ ಅ ಥರ್ಡ್ ಪ್ರಾವಿಷನ್. ಫೋರ್ತ್ ಪ್ರಾವಿಷನ್, ಬೋನಫೈಡ್. ಫರ್ಫೀಚರ್ ಶುಡ್ ಬಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಕಂಪ್ನಿ. ಯಾರೋ ಶೇರ್ ಹೋಲ್ಡರ್ಗೆ ಇನ್ನೇನೋ ಯಾವುದೋ ಬೇರೆ ಕಾರಣಕ್ಕಾಗಿ ಹಾಗೇ ತನವನ್ನು ತೀರಿಸ್ಕೊಳ್ಳೋದಕ್ಕೆ ಶೇರ್ಸ್ನ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ದಟ್ ಫರ್ಫೀಚರ್ ಶುಡ್ ಬಿ ಟು ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಕಂಪ್ನಿ. ಆ ಶೇರ್ಸನ್ನು ಕ್ಯಾನ್ಸಲ್ ಮಾಡೋದ್ರ ಮೂಲಕ ಕಂಪ್ನಿಗೆ ಒಳ್ಳೆಯದಾಗೋ ಥರ ಇರಬೇಕು. ದಿಸ್ ಈಸ್ ಫೋರ್ತ್ ಪ್ರಾವಿಷನ್. ಆ್ಯಂಡ್ ಫಿಫ್ತ್ ಪ್ರಾವಿಷನ್, authorization to forfeiture.
in the articles of association of company or a table F of the 2013 Companies Act, company should have an express provisions to forfeit shares. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಕ್ಲಿಯರ್ ಆಗಿ ಪ್ರಾವಿಷನ್ ಇರಬೇಕು. ಈ ಥರ ಮೆಂಬರು ಕಾಲ್ ಮನಿ ಏನಾದರೂ ಪೇ ಮಾಡೋದಕ್ಕೆ ಫೇಲ್ಸ್ ಆದರೆ ಶೇರ್ಸ್ನ ನಾವು ಕ್ಯಾನ್ಸಲ್ ಮಾಡ್ಬೋದು ಅನ್ನೋಂಥ ಪ್ರಾವಿಷನ್ ಇರಬೇಕು. ಈ ಪ್ರಾವಿಷನ್ ಇದ್ದರೆ ಮಾತ್ರ ನಾವು ಫರ್ಫಿಟ್ ಮಾಡ್ಬೋದು, ಇಲ್ಲಾಂದರೆ ಫರ್ಫಿಟ್ ಮಾಡೋಂಥ ಅಧಿಕಾರ ಕಂಪನಿಗೆ ಇರೋದಿಲ್ಲ. ವೆನ್ ವಿ ಫಾಲೋ ಆಲ್ ದೀಸ್ ಪ್ರಾವಿಷನ್ಸ್, our forfeiture will become an valid forfeiture. ವ್ಯಾಲಿಡ್ ಫರ್ಫೀಚರು ಆಗುತ್ತೆ. ಯಾವಾಗ ಫರ್ಫೀಚರ್ ಆಗತ್ತೆ? ಫಾರ್ ದಟ್ ದೇರ್ ಈಸ್ ಎ ಒನ್ ಡೆಫಿನೆಟ್ ಪ್ರೊಸೀಜರ್. ಕಂಪನಿ ಹ್ಯಾಸ್ ಟು ಫಾಲೋ ದ ಪ್ರೊಸೀಜರ್ ಆಫ್ ಫರ್ಫೀಚರ್ ಆಫ್ ಶೇರ್ಸ್. The various steps which are involved in the procedure of the forfeiture. ಯಾವ್ಯಾವ ಸ್ಟೆಪ್ಸ್ ಇರುತ್ತೆ ಅಂತ ಒಂದೊಂದು ನೋಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಇನ್ ದ ಪ್ರೊಸೀಜರ್ ಆಫ್ ಫರ್ಫೀಚರ್ ಈಸ್ ಪ್ರಿಪರೇಷನ್ ಆಫ್ ಡಿಫಾಲ್ಟರ್ಸ್ ಲಿಸ್ಟ್. ಡಿಫಾಲ್ಟರ್ ಅಂದರೆ ನಿಮ್ಗೆ ಗೊತ್ತಿದೆ, ಯಾವ ಮೆಂಬರು ಕಾಲ್ ಮನಿನ ಪೇ ಮಾಡೋದಿಲ್ಲ, ಪೇ ಮಾಡಲಿಲ್ಲ ಅಂದರೆ ಕಾಲ್ಸ್ ಇನ್ ಅರಿಯರ್ಸ್ ಆಗುತ್ತೆ. ಅದು ಕಾಲ್ಸ್ ಇನ್ ಅರಿಯರ್ ಆಗಿದೆ ಅಂದರೆ ಆ ಮೆಂಬರು ಡಿಫಾಲ್ಟರ್ ಆಗ್ತಾರೆ. ದ ಸೆಕ್ರೆಟರಿ ಆಫ್ ದ ಕಂಪ್ನಿ ಪ್ರಿಪೇರ್ ಡಿಫಾಲ್ಟರ್ಸ್ ಲಿಸ್ಟ್ ಅಟ್ ದ ಎಂಡ್ ಆಫ್ ದ ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಆಫ್ ಕಾಲ್ ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಶುಡ್ ಬಿ ಟೇಕನ್. ಕಂಪ್ನಿ ಏನು ಕಾಲ್ ಮನಿನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನು ಕೊಟ್ಟಿರುತ್ತೆ, ಆ ಡೇಟ್ ಮುಗಿದ ಮೇಲೆ ಡಿಫಾಲ್ಟರ್ ಲಿಸ್ಟನ್ನು ಪ್ರಿಪರೇಷನ್ ಮಾಡ್ತಾರೆ ಸೆಕ್ರೆಟ್ರಿ. ಅದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಡೆಯಿಂದ ಅನುಮತಿಯನ್ನು ತೆಗೆದುಕೊಳ್ತಾರೆ. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಈಸ್ ಸೆಂಡ್ ದ ರಿಮೈಂಡರ್ ಲೆಟರ್ಸ್. Secretary has to send reminder letters to collect the call money. 14 days notice should be given. 14 days time is allowed for the payment of the call money. ರಿಮೈಂಡರ್ ಲೆಟರ್ನ ಕಳಿಸ್ಕೊಡ್ತಾರೆ, ಕಾಲ್ ಮನಿ ಪೇ ಮಾಡಬೇಕು, ನೀವು ಪೇ ಮಾಡಿಲ್ಲ, ವಿತಿನ್ ಇಂಥ ಟೈಮ್ ಒಳಗಡೆ ಪೇ ಮಾಡಿ ಅಂತ ರಿಮೈಂಡರ್ ಲೆಟ್ರ್ ಕಳಿಸ್ಕೊಡ್ತಾರೆ. ಅದಕ್ಕೆ 14 ದಿನ ಟೈಮ್ ಕೊಡ್ತಾರೆ. ಇದು ಎರಡನೇ ಸ್ಟೆಪ್. ಥರ್ಡ್ ಸ್ಟೆಪ್ ಈಸ್ ಪಾಸಿಂಗ್ ಆ್ಯಂಡ್ ರೆಸಲ್ಯೂಷನ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ದ ಪ್ರಾಪರ್ ಅಥಾರಿಟಿ ಟು ಡಿಸೈಡ್ forfeiture of shares. Board of Directors should forfeit shares by passing a resolution in their meeting. This is the third step. Fourth step, after passing the resolution, removal of the name of the member. Secretary remove the name of the forfeited shareholders from the members register. ಯಾರ್ಯಾರು ಮೆಂಬರ್ ಇದ್ದಾರೆ ಅವ್ರದ್ದೆಲ್ಲರೂ ರಿಜಿಸ್ಟರ್ ಮೇಂಟೈನ್ ಮಾಡಿರ್ತೀವಿ. ಆ ರಿಜಿಸ್ಟರಲ್ಲಿ ಯಾರು ಫರ್ಫಿಟೆಡ್ ಶೇರ್ ಹೋಲ್ಡರ್ಸ್ ಇದ್ದಾರೆ, ಯಾರು ಶೇರ್ಸನ್ನು ಕ್ಯಾನ್ಸಲ್ ಮಾಡಲಾಗಿರುತ್ತೆ ಅಂಥವರ ಹೆಸರನ್ನು ತೆಗಿಬೇಕಾಗತ್ತೆ. ಇದು 4ನೇ ಹಂತ. ಫಿಫ್ತ್ ಸ್ಟೆಪ್ ಈಸ್ ಸರೆಂಡರ್ ಆಫ್ ಶೇರ್ ಸರ್ಟಿಫಿಕೇಟ್ಸ್. The company requested the forfeited shareholders to return original share certificates which are to be cancelled. ಈಗ ಕಂಪ್ನಿ ಫರ್ಫಿಟೆಡ್ ಶೇರ್ ಹೋಲ್ಡರ್ಸ್ಗೆ ರಿಕ್ವೆಸ್ಟ್ ಮಾಡುತ್ತೆ, ನಿಮ್ಮ ಶೇರನ್ನು ಕ್ಯಾನ್ಸಲ್ ಮಾಡಲಾಗಿದೆ, ದಯಮಾಡಿ ನಿಮ್ಮ ಹತ್ರ ಇರುವಂಥ ಒರಿಜಿನಲ್ ಶೇರ್ ಸರ್ಟಿಫಿಕೇಟನ್ನು ಕಂಪ್ನಿಗೆ ಹ್ಯಾಂಡ್ ಓವರ್ ಮಾಡಿ, ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಯಾಕೆ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ,
ಆ ಶೇರ್ ಹೋಲ್ಡರು ಅವನ ಹತ್ರ ಇರುವಂತಹ ಶೇರ್ ಸರ್ಟಿಫಿಕೇಟನ್ನು ಶೇರ್ಸನ್ನು ಇನ್ನೊಬ್ಬರಿಗೆ ಮಾರ್ಬೋದು. ಅದನ್ನು ತಪ್ಪಿಸೋದಕ್ಕೆ ಕಂಪ್ನಿ ವಿಲ್ ಆಸ್ಕ್ ಟು ಸರೆಂಡರ್ ದ ಶೇರ್ ಸರ್ಟಿಫಿಕೇಟ್ಸ್. ಇದು 5ನೇ ಸ್ಟೆಪ್. And the 6th step is issue public notice. Company announce the details about forfeited share in the leading newspaper to avoid the losses to the public. ಪಬ್ಲಿಕ್ಕಿಗೆ ನೋಟಿಸ್ ಕೊಡಬೇಕು, ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಇಂಥ ಶೇರ್ಸ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅನ್ನೋದನ್ನು ಲೀಡಿಂಗ್ ನ್ಯೂಸ್ ಪೇಪರಲ್ಲಿ ಅದನ್ನು ತಿಳಿಸ್ಬೇಕಾಗತ್ತೆ. ಅದನ್ನು ತಿಳಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಇಂಥವ್ರ ಶೇರನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಗೊತ್ತಾಗಬೇಕಾಗತ್ತೆ. ದಿಸ್ ಈಸ್ ದ 6th ಸ್ಟೆಪ್. 7th step in the procedure of forfeiture is open a forfeited shares account. Company has to open a forfeited shares account and such shares transfer to this account. ಏನು ಶೇರ್ಸ್ ಫರ್ಫಿಟೆಡ್ ಆಗಿರುತ್ತಲ್ವ ಆ ಶೇರ್ಸನ್ನು ಮತ್ತು ಫರ್ಫಿಟೆಡ್ ಆಗಿರುವಂತಹ ಅಮೌಂಟ್ ಏನಿದೆಯಲ್ವ ಆ ಅಮೌಂಟನ್ನು ಸೆಪರೇಟಾಗಿ ಫರ್ಫಿಟೆಡ್ ಶೇರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ದಿಸ್ ಇಸ್ ದ 7th step. And the last step is final declaration. Board of directors are a secretary. At the end of the forfeiture process makes an final declaration. ಏನಿರುತ್ತೆ ಅದರಲ್ಲಿ, ಸೋ ಆ್ಯಂಡ್ ಸೋ ಮೆಂಬರ್ಸ್ ಅವ್ರ ಕಡೆಯಿಂದ ಇಷ್ಟು ಶೇರ್ಸನ್ನು ನಾವು ಕ್ಯಾನ್ಸಲ್ ಮಾಡಿದ್ವಿ, ಅವರು ಈಗ ಆಲ್ರೆಡಿ ಇಷ್ಟು ಅಮೌಂಟನ್ನು ಪೇ ಮಾಡಿದರು, ಇನ್ನೆಷ್ಟು ಕಾಲ್ ಮನಿ ನಮಗೆ ಬಂದಿರಲಿಲ್ಲ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಫೈನಲ್ ಡಿಕ್ಲರೇಷನ್ ಮಾಡಿ ನಾವು ಲೀಗಲ್ ಪ್ರಾವಿಷನ್ಸ್ನ ಫಾಲೋ ಮಾಡಿ ನಾವು ಫರ್ಫಿಟ್ ಮಾಡಿದ್ದೀವಿ ಶೇರ್ಸ್ ಅನ್ನೋದನ್ನು ಡಿಕ್ಲರೇಷನ್ ಮಾಡಬೇಕಾಗತ್ತೆ. ಆಲ್ ದೀಸ್ 8 steps which are involved in the procedure of forfeiture. ಯಾವಾಗ ಫರ್ಫಿಚರ್ ಆಗುತ್ತೆ ಆಗ ಕೆಲವೊಂದು ಎಫೆಕ್ಟ್ಸ್ ಆಗುತ್ತೆ. ಎಫೆಕ್ಟ್ಸ್ ಆಫ್ ಫರ್ಫಿಚರ್, ಕೆಲವೊಂದು ಪರಿಣಾಮಗಳಾಗತ್ತೆ. ಏನು ಪರಿಣಾಮಗಳಾಗ್ಬೋದು ಅಂತಂದರೆ, the membership of shareholders is terminated or cancelled. ಯಾವಾಗ ಶೇರ್ಸ್ ಫರ್ಫಿಟ್ ಆಗುತ್ತೆ ಆಗ ಯಾವ ಮೆಂಬರ್ ಶೇರ್ಸ್ನ ಫರ್ಫಿಟ್ ಮಾಡಿದ್ದೀವಿ ಅವನ ಸದಸ್ಯತ್ವ ರದ್ದಾಗುತ್ತೆ, ಟರ್ಮಿನೇಟ್ ಆಗುತ್ತೆ. ಅಲ್ಲಿಂದ ಮುಂದಕ್ಕೆ ಅವನು ಕಂಪ್ನಿ ಮೆಂಬರ್ ಆಗಿರೋದಿಲ್ಲ. membership of shareholders is terminated. This is the first effect of forfeiture. Second one, the amount already paid by members not refundable. ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಫೇಸ್ ವ್ಯಾಲ್ಯೂ ಇತ್ತು, ಇವನು ಆಲ್ರೆಡಿ ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟಲ್ಲಿ ಒಂದು 40 ರೂಪಾಯಿ ಪೇ ಮಾಡಿದ್ದಾನೆ, ಇನ್ನು 60 ರೂಪಾಯಿ ಕಾಲ್ಸಲ್ಲಿ ಪೇ ಮಾಡಬೇಕಾಗಿತ್ತು. ಈಗ ಫಸ್ಟ್ ಕಾಲ್ ಮಾಡಿತ್ತು ಕಂಪ್ನಿ, ಅವನು ಕಾಲ್ ಮನಿ ಪೇ ಮಾಡೋದಕ್ಕೆ ಫೇಲ್ ಆದ. ಈಗ ಆಲ್ರೆಡಿ ಅವನು ಕೊಂಡುಕೊಟ್ಟಿರೋಂಥ ಶೇರ್ಸ್ ಮೇಲೆ 40 ರೂಪಾಯಿ ಆಲ್ರೆಡಿ ಏನು ಪೇ ಮಾಡಿದನಲ್ವ ಅದು ರೀಫಂಡ್ ಆಗಲ್ಲ, ಅದು ಕಂಪ್ನಿಗೆ ಹೋಗುತ್ತೆ. ಇದು ಸೆಕೆಂಡ್ ಎಫೆಕ್ಟು. ಥರ್ಡ್ ಒನ್, forfeited shares becomes property of the company. When the shares are forfeited, the membership is terminated. Such shareholders, they don't have any right on these shares. ಕ್ಯಾನ್ಸಲ್ ಮಾಡಿದರೆ
ಫರ್ಫೀಟ್ ಮಾಡಿರುವಂಥ ಷೇರುಗಳ ಮೇಲೆ ಷೇರು ಹೋಲ್ಡರ್ಸ್ಗೆ ಯಾವುದೇ ಹಕ್ಕಿರುವುದಿಲ್ಲ, ಅದು ಕಂಪ್ನಿಗೆ ಸೇರುತ್ತೆ. ಫೋರ್ತ್ ಎಫೆಕ್ಟ್, ದ ಮೆಂಬರ್ ಈಸ್ ಹೆಲ್ಡ್ ಲಯಬಲ್ ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಆಫ್ ಕಾಲ್ಸ್ ಇನ್ ಅರಿಯರ್ಸ್. ಮೆಂಬರು ಲಯಬಲ್ ಆಗಿರ್ತಾನೆ ಕಾಲ್ಸ್ ಇನ್ ಅರಿಯರ್ ಜೊತೆಗೆ ಇಂಟ್ರೆಸ್ಟ್ ಕೂಡ ಕಂಪನಿಗೆ ಪೇ ಮಾಡೋದಕ್ಕೆ. ಅಂಡ್ ಫಿಫ್ತ್ ಒನ್, ಶೇರ್ ಕ್ಯಾಪಿಟಲ್ ಆಫ್ ಕಂಪನಿ ರಿಮೈನ್ಸ್ ಅನ್ಅಫೆಕ್ಟೆಡ್. Share capital does not affected. Whenever the shares are forfeited, the same shares are reissued to the public. ಶೇರ್ ಕ್ಯಾಪಿಟಲ್ ಮೇಲೆ ಇದು ಯಾವುದೇ ಪರಿಣಾಮ ಬೀರೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಪೇ ಆಗಿರೋದು ಕಂಪ್ನಿ ಹತ್ರನೇ ಇರುತ್ತೆ. ಯಾವ ಅಮೌಂಟ್ ಅನ್ಪೇಯ್ಡ್ ಇರುತ್ತೆ ಅದನ್ನು ಪೇ ಮಾಡದಿರೋದಕ್ಕೆ ಕ್ಯಾನ್ಸಲ್ ಮಾಡಿದರೆ ಅದೇ ಶೇರ್ಸನ್ನು ನಾವು ಮತ್ತೆ ಪುನಃ ರೀಇಶ್ಯೂ ಮಾಡಿ ಕಂಪ್ನಿ ಶೇರ್ ಕ್ಯಾಪಿಟಲ್ ಕಲೆಕ್ಟ್ ಮಾಡುತ್ತೆ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಶೇರ್ ಕ್ಯಾಪಿಟಲ್ ಮೇಲೆ ಅಫೆಕ್ಟ್ ಆಗೋದಿಲ್ಲ. ದೀಸ್ ಆರ್ ದ ಎಫೆಕ್ಟ್ಸ್ ಆಫ್ forfeiture. Friends, today we discussed about forfeiture of shares. What are the provisions relating to the valid forfeiture? What is the procedure for the forfeiting of the shares? And what are the effects of forfeiture? ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.